Good morning. Myself Mohammad Jafar, chemistry lecturer at C.V. Raman PU Science and Commerce College Dharwad. ಈಗ ಲಾಸ್ಟ್ ವಿಡಿಯೋದಲ್ಲಿ ಒಂದು ಕಾನ್ಸೆಪ್ಟನ್ನ ನಾನು ಹೇಳಿದ್ದೀನಿ, ಯಾವುದು ಡಿ ಆ್ಯಂಡ್ ಎಫ್ ಲಾಕ್ ಎಲಿಮೆಂಟ್. ಇವತ್ತಿನ ಈ ಕ್ಲಾಸಲ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ದಿ ಒನ್ ಟಾಪಿಕ್ ದಟ್ ಈಸ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಇದು ನಿಮಗೆ ಹೆಲ್ಪ್ ಆಗಿಲ್ಲ ಅಂದರೂ ನೆಕ್ಸ್ಟ್ PUC ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಇದನ್ನ ಶೇರ್ ಮಾಡಬೇಕು. ಇದರಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ದಟ್ ಈಸ್ ಯೂಸ್ಫುಲ್ ಫಾರ್ ದಿ CET, NEET ಆ್ಯಂಡ್ JEE ಎಕ್ಸಾಮ್ಸ್. ಈ ಚಾಪ್ಟರ್ದಲ್ಲಿ ಯಾವುದು ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವೇಟೇಜ್ ಚಾಪ್ಟರ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಂದರೆ CETದಲ್ಲಿ ಇರ್ಬೋದು, NEETದಲ್ಲಿ ಇರ್ಬೋದು ಮತ್ತು JEE ಇರ್ಬೋದು. ಎಲ್ಲ ಎಕ್ಸಾಮ್ದಲ್ಲಿ ಮ್ಯಾಕ್ಸಿಮಮ್ ಇದೆಯಲ್ಲ 4 ಕ್ವಶನ್ಸ್ ಕೇಳ್ತಾರೆ ಈ ಚಾಪ್ಟರಿಂದ. ಮಿನಿಮಮ್ ಇದೆಯಲ್ಲ ದಿಸ್ ಅ 3 ಕ್ವಶನ್ ಪಾಸಿಬಲ್ ಫಾರ್ ದಿಸ್ ಚಾಪ್ಟರ್. ಸೊ ದ್ಯಾಟ್ಸ್ ವೈ I selected some important topics, like that is first one, bond order. Bond order is important in this chapter. Next, second one, bond strength. Third one, bond dissociation energy. Fourth one, hybridization. Fifth one, that is shape and geometry. ಇವು 5 ಕಾನ್ಸೆಪ್ಟ್ನ ಈ ಚಾಪ್ಟರ್ದಲ್ಲಿ ನಾವು ಕರೆಕ್ಟಾಗಿ ಓದ್ಕೊಂಡ್ರೆ ನಾವು ಇಲ್ಲಪ್ಪ ಅಂದರೂ ದ ಮ್ಯಾಕ್ಸಿಮಮ್ ಇದೆಲ್ಲ 4 ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಅದರಲ್ಲಿ ಇವಾಗ ಈ ಒಂದು ಕ್ಲಾಸ್ದಲ್ಲಿ ನಾನು ಫಸ್ಟ್ ಈ ಬಾಂಡ್ ಆರ್ಡರ್, ಬಾಂಡ್ ಲೆಂತ್ ಮತ್ತು ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಮತ್ತು ಹ್ಯಾಬಿಡೇಷನ್ ಬಗ್ಗೆ ಡಿಸ್ಕಸ್ನ ಮಾಡ್ತೀನಿ, ಹೌದಾ. ನೆಕ್ಸ್ಟ್ ಈ ಚಾಪ್ಟರ್ದಲ್ಲಿ ನಾವು ಥಿಯರಿ ಎಕ್ಸಾಮ್ PUC ಫಸ್ಟ್ ಇಯರ್ ಚಾಪ್ಟರ್ ಇದು. ಈ ಥಿಯರಿ ಎಕ್ಸಾಮ್ ಓದಬೇಕಾದ್ರೆ ಅಥವಾ ಥಿಯರಿ ಎಕ್ಸಾಮ್ ನಾವು ಸ್ಟಡಿ ಮಾಡಬೇಕಾದ್ರೆ ಕೆಮಿಕಲ್ ಬಾಂಡಿಂಗ್ ಮತ್ತು ಮಾಲಿಕ್ಯುಲರ್ ಸ್ಟ್ರಕ್ಚರ್ದಲ್ಲಿ ಇಂಪಾರ್ಟೆಂಟ್ 3 ಥಿಯರೀಸ್ ಬರ್ತಾವೆ. ಒಂದೇದು ಯಾವ್ದು ಬಂದರೆ ದಟ್ ಈಸ್ VSEPR ಥಿಯರಿ ಅಂತ ಹೇಳ್ತೀವಿ ನಾವು. ಸೊ ವೇಲೆನ್ಸಿ ಶೆಲ್ ಎಲೆಕ್ಟ್ರಾನ್ ಪೇರ್ ರೆಪಲ್ಷನ್ ಥಿಯರಿ. ಸೆಕೆಂಡ್ ಇದೆಯಲ್ಲ ದಟ್ ಈಸ್ ವೇಲೆನ್ಸ್ ಬಾಂಡ್ ಥಿಯರಿ. ಥರ್ಡ್ ಒನ್ ದಟ್ ಈಸ್ MOT ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಡಿಸ್ಕಸ್ ಮಾಡ್ತೀನಿ. ಇವು ಪ್ರೆಸೆಂಟ್ ಇದೆಯಲ್ಲ, ಸೊ ಈ ಒಂದು ಕ್ಲಾಸ್ದಲ್ಲಿ ಈ ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಡಿಸೋಸಿಯೇಷನ್, ಹೈಬ್ರಿಡೈಸೇಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಆಮೇಲೆ ಶೇಪ್ ಮತ್ತು ಜಾಮೆಟ್ರಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇದರಲ್ಲಿ ಒಂದೇದು ಫಸ್ಟ್ ಒನ್, ಯು ಶುಡ್ ರಿಮೆಂಬರ್ ದಿ ಬಾಂಡ್ ಆರ್ಡರ್. ಬಾಂಡ್ ಸ್ಟ್ರೆಂತ್, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಮತ್ತು ಬಾಂಡ್ ಲೆಂತ್ದು ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ ದೀಸ್ 4 ಫ್ಯಾಕ್ಟರ್ಸ್. ಫಸ್ಟ್ ವಿ ನೋ ದ್ಯಾಟ್ ದಿಸ್ ಬಾಂಡ್ ಆರ್ಡರ್ ಅಂದರೆ ನಂಬರ್ ಆಫ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ 2 ಅಟಮ್ಸ್. ಈಗ ಬಾಂಡ್ ಆರ್ಡರ್ ಆಫ್ H2 ಇಸ್ ಡಿಫರೆಂಟ್, ಬಾಂಡ್ ಆರ್ಡರ್ ಆಫ್ N2 ಇಸ್ ಡಿಫರೆಂಟ್, ಬಾಂಡ್ ಆರ್ಡರ್ ಆಫ್ HE ಹೈಡ್ರೋಜನ್ ಇಸ್ ಡಿಫರೆಂಟ್, ಬಾಂಡ್ ಆರ್ಡರ್ ಆಫ್ O2 ಇಸ್ ಡಿಫರೆಂಟ್. ಈ ರೀತಿ ಡಿಫ್ರೆಂಟ್ ಬಾಂಡ್ ಆರ್ಡರ್ ನಾವು ಇಡ್ತಾವೆ ಪ್ರತಿಯೊಂದು ಮಾಲಿಕ್ಯೂಲ್ದು. ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಯೂಸ್ ಮಾಡಬೇಕು, ವಾಟ್ ಇಸ್ ದ ಸಿಂಪಲ್ ಟ್ರಿಕ್ಸ್ ಟು ಕ್ಯಾಲ್ಕುಲೇಟ್ ದಿ ಬಾಂಡ್ ಆರ್ಡರ್, ಹೌದಾ. ಈಗ ಬಾಂಡ್ ಆರ್ಡರ್ ಇದೆಯಲ್ಲ, ಬಾಂಡ್ ಆರ್ಡರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಬಾಂಡ್ ಸ್ಟ್ರೆಂತ್. ಬಾಂಡ್ ಆರ್ಡರ್ ಎಷ್ಟು ಹೆಚ್ಚಿಗೆ ಇರುತ್ತಲ್ಲ ಅಷ್ಟು ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಬಾಂಡ್ ಆರ್ಡರ್ is increases, bond strength is also increases. Same, this bond strength is directly proportional to the bond dissociation energy. Bond order, bond strength ಮತ್ತು ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಇದೆಲ್ಲ 3, ದಟ್ ಈಸ್ ಆಲ್ 3 ಫ್ಯಾಕ್ಟರ್ಸ್ ದಿಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ದಿಸ್ ಬಾಂಡ್ ಆರ್ಡರ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ inversely proportional to the, that is a important 4th factor, that is bond length. ನಿಮಗೆ ಬಾಂಡ್ ಆರ್ಡರ್ ಗೊತ್ತಿತ್ತಂದರೆ ಬಾಂಡ್ ಲೆಂತ್ ನಾವು ಡಿಕ್ರೀಸಿಂಗ್ ಆರ್ಡರ್ ಇರ್ಬೋದು, ಇನ್ಕ್ರೀಸಿಂಗ್ ಇರ್ಬೋದು, ಈಸಿಯಾಗಿ ಬರಿಬೋದು. ಬಾಂಡ್ ಆರ್ಡರ್ ಗೊತ್ತಿತ್ತಂದರೆ ಬಾಂಡ್ ಸ್ಟ್ರೆಂತನ್ನು ಹೇಳ್ಬೋದು. ಬಾಂಡ್ ಆರ್ಡರ್ ನಮಗೆ ಗೊತ್ತಿತ್ತಂದರೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ನಾವು ಹೇಳ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು, ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು. ನಾವು ಪ್ರತಿಯೊಂದು ಸರಿ ಫಾರ್ ಎಕ್ಸಾಂಪಲ್ ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬಂದಾಗ, MOT ಬಂದಾಗ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬಂದಾಗ ನಾವು ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು ವಾಟ್ ದ ಫಾರ್ಮುಲಾ, ಸೊ ದಟ್ ಈಸ್ BMO ಮೈನಸ್ ABMO ಡಿವೈಡೆಡ್ ಬೈ 2 ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಬಾಂಡ್ ಆರ್ಡರ್ ಸಿಗುತ್ತೆ. ಅದೆಲ್ಲ ಫಾರ್ಮುಲಾ ಬರೆದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆದು ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಬರೋಕ್ಕಿಂತ ನಾವು ಸಿಂಪಲ್ಲಾಗಿ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು. ಇದೊಂದು ಟೇಬಲ್ ಏನು ಬರೆದಿದ್ದೀನಲ್ಲ, ಈ ಟೇಬಲ್ ಗೊತ್ತಿತ್ತು ಅಂತ ತಿಳ್ಕೊರಿ, ನಿಮ್ಗೆ ಆಟೋಮೆಟಿಕ್ ಯಾವುದೇ ಒಂದು ಮಾಲಿಕ್ಯೂಲ್ದು
ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡಿದಾಗ ಬಾಂಡ್ ಆರ್ಡರ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಮತ್ತು ಬಾಂಡ್ ಲೆಂತ್ ಆ 4 ಫ್ಯಾಕ್ಟರ್ಸ್ ಗೊತ್ತಾಗ್ತವೆ. ಫಾರ್ ಎಕ್ಸಾಂಪಲ್, ಈಗ ಎನಿ ಮಾಲಿಕ್ಯೂಲ್ if they having this is the total number of the electrons, ಇದೆ. ನೆಕ್ಸ್ಟ್ ದಿಸ್ ಇಸ್ ಅ ಬಾಂಡ್ ಆರ್ಡರ್, 2 ಕಾಲಮ್ ಇದೆ ಇದರಲ್ಲಿ. ಸೊ ಫಸ್ಟ್ ಯು ಶುಡ್ ರಿಮೆಂಬರ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎನಿ ಮಾಲಿಕ್ಯೂಲ್, ಯಾವುದೇ ಒಂದು ಮಾಲಿಕ್ಯೂಲ್ದಲ್ಲಿ 10 ಎಲೆಕ್ಟ್ರಾನ್ಸ್ ಇತ್ತಂತ 10 ಎಲೆಕ್ಟ್ರಾನ್ಸ್ ಇಸ್ ಪ್ರೆಸೆಂಟ್. ಈ 10 ಎಲೆಕ್ಟ್ರಾನ್ಸ್ ಇತ್ತಂದರೆ ಬಾಂಡ್ ಆರ್ಡರ್ 1 ಗೊತ್ತಿತ್ತಂದರೆ ರಿಮೈನಿಂಗ್ 3 ಫ್ಯಾಕ್ಟರ್ಸ್ ಗೊತ್ತಾಗುತ್ತೆ, ಹೌದಾ? ಸೊ 10 ಎಲೆಕ್ಟ್ರಾನ್ ಇತ್ತಂದರೆ ದಟ್ ಈಸ್ ಬಾಂಡ್ ಆರ್ಡರ್ ಎಷ್ಟು ಇರುತ್ತೆ, ದಟ್ ಈಸ್ 1. ಓಕೆ, ಸೊ 11 ಎಲೆಕ್ಟ್ರಾನ್ ಇಫ್ ಎನಿ ಮಾಲಿಕ್ಯೂಲ್, ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಸ್ಲೈಡ್ದಲ್ಲಿ. ಇದರಲ್ಲಿ ಜಸ್ಟ್ ರಿಮೆಂಬರ್ ದ್ಯಾಟ್ ದ ಪ್ರೆಸೆನ್ಸ್ ಆಫ್ ದಿ 10 ಎಲೆಕ್ಟ್ರಾನ್ ದಟ್ ಈಸ್ ಬಾಂಡ್ ಆರ್ಡರ್ ಈಸ್ 1. ಈಗ 11 ಎಲೆಕ್ಟ್ರಾನ್ ಇತ್ತು ಅಂತ ತಿಳ್ಕೊರಿ. 11 ಎಲೆಕ್ಟ್ರಾನ್ಸ್ ಇತ್ತಂದರೆ ಅದ್ರದ್ದು ಬಾಂಡ್ ಆರ್ಡರ್ ಇದೆಯಲ್ಲ 1.5 ಬರುತ್ತೆ, ದಟ್ ಈಸ್ 1.5. ನೆಕ್ಸ್ಟ್ ದ ಬಾಂಡ್ ಆರ್ಡರ್ ಈಸ್ 12 ಎಲೆಕ್ಟ್ರಾನ್ಸ್ ಇತ್ತಂದರೆ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆಲ್ಲ 12 ಇತ್ತಂದರೆ ಅದ್ರದ್ದು ಬಾಂಡ್ ಆರ್ಡರ್ ಇದೆ ದಟ್ ಈಸ್ 2. ಸೊ ಇಲ್ಲೇ ಇನ್ಕ್ರೀಸ್ ಆಗ್ತಾ ಇದೆನಾ, ಇದನ್ನು ಸೇಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಟ್ ಈಸ್ 1 ಇದು 1.5 ಆಯಿತು, ನೆಕ್ಸ್ಟ್ 1.5 ಇದು 2 ಆಯಿತು. 13 ಎಲೆಕ್ಟ್ರಾನ್ಸ್ ಬಂತಂದರೆ 13 ಎಲೆಕ್ಟ್ರಾನ್ಸ್ ಏನಾದರೂ ಆ ಮಾಲಿಕ್ಯೂಲಲ್ಲಿ ಇತ್ತಂದರೆ ಆವಾಗ ನಾವು ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 2.5. ಸೊ 10 ಎಲೆಕ್ಟ್ರಾನ್ 1, 11 ಎಲೆಕ್ಟ್ರಾನ್ 1.5, 12 ಎಲೆಕ್ಟ್ರಾನ್ 2, ಸೊ 13 ಎಲೆಕ್ಟ್ರಾನ್ 2.5. 14 ಎಲೆಕ್ಟ್ರಾನ್ಸ್ ಏನಾದರೂ ಇತ್ತಂದರೆ ಆ ಮಾಲಿಕ್ಯೂಲ್ದಲ್ಲಿ, ಸೊ ಬಾಂಡ್ ಆರ್ಡರ್ ಈಸ್ 3 ಅಂತ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಇದು 10, 11, 12, 13, 14 ಇಲ್ಲಿವರೆಗೆ ಏನು ಬಂದರೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಈಗ ಬಾಂಡ್ ಆರ್ಡರ್ ಹೇಳಬೇಕಾದ್ರೆ ಬಾಂಡ್ ಆರ್ಡರ್ ಇಸ್ 1, 2, 3 ಅಂತಲೇ ನಾವು ಮ್ಯಾಕ್ಸಿಮಮ್ ಬಾಂಡ್ ಆರ್ಡರ್ ಎದ್ರಲ್ಲಿ ಇರ್ತಪ್ಪ ಅಂದರೆ N2 ಮಾಲಿಕ್ಯೂಲ್ದಲ್ಲಿ ಇರ್ತವೆ, N ಟ್ರಿಪಲ್ ಬಾಂಡ್ N ಅಂತ ಬಿಡ್ತೀವಿ ನಾವು. 14 ಎಲೆಕ್ಟ್ರಾನ್ಸ್ ಬಂತಂದರೆ ಅಕಾರ್ಡಿಂಗ್ ಟು ದಿ ಮಾಲಿಕ್ಯುಲರ್ ಥಿಯರಿ, ಸೊ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು ದಟ್ ಈಸ್ 3. ನೆಕ್ಸ್ಟ್ ಏನಾದರೂ 15 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ಒಂದು ಮಾಲಿಕ್ಯೂಲ್ದಲ್ಲಿ ಏನಾದರೂ 15 ಎಲೆಕ್ಟ್ರಾನ್ಸ್ ಇತ್ತಂದರೆ ಸೊ ದಟ್ ಈಸ್ ಬಾಂಡ್ ಆರ್ಡರ್ ಈಸ್ ಇಲ್ಲಿ 3 ಇದೆನಾ ಡಿಕ್ರೀಸ್. ಇವಾಗ 1, 2, 3 ಇನ್ಕ್ರೀಸ್ ಮಾಡ್ತಾ ಹೋದ್ರಿ, 1.5, 2, 2.5, 3. ನೆಕ್ಸ್ಟ್ ಇದೆಲ್ಲ ಡಿಕ್ರೀಸ್ ಮಾಡ್ತಾ ಹೋಗ್ಬೇಕು. 3 ಇದ್ದಿದ್ದು 2.5, ಬಾಂಡ್ ಆರ್ಡರ್ ಈಸ್ 2.5. ನೆಕ್ಸ್ಟ್ 16 ಎಲೆಕ್ಟ್ರಾನ್ಸ್, 16 ಎಲೆಕ್ಟ್ರಾನ್ಸ್ ಇತ್ತಂದರೆ ಈಗ ಎಷ್ಟು ಬರ್ತಿದ್ದು 2.5 ಅಂದರೆ ದಟ್ ಈಸ್ 2. ನೆಕ್ಸ್ಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಫ್ರಮ್ ದಿ 14 ಎಲೆಕ್ಟ್ರಾನ್ಸ್ 15, 16, 17. ಇವಾಗ ಏನು ಮಾಡಬೇಕು, 2.5 ಆಯಿತು, 2 ಆಯಿತು. ನೆಕ್ಸ್ಟ್ ದಟ್ ಈಸ್ 1.5. ನೆಕ್ಸ್ಟ್ 18 ಎಲೆಕ್ಟ್ರಾನ್ಸ್ ಇಫ್ ಎನಿ ಮಾಲಿಕ್ಯೂಲ್ ದೇ ಹ್ಯಾವಿಂಗ್ ದಿ 18 ಎಲೆಕ್ಟ್ರಾನ್ಸ್. ಒಂದು ಮಾಲಿಕ್ಯೂಲ್ದಲ್ಲಿ ಏನಾದರೂ 18 ಎಲೆಕ್ಟ್ರಾನ್ಸ್ ಇತ್ತಂದರೆ 18 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ದೆನ್ ದಟ್ ಈಸ್ ಬಾಂಡ್ ಆರ್ಡರ್ ಈಸ್ 1. ಓಕೆ, ಸೊ ದಿಸ್ ಈಸ್ ಸಿಂಪಲ್ ಟ್ರಿಕ್ಸ್. ಇಫ್ ಯು know these tricks, you can easily solve 1 or 2 questions in KCET, NEET and JEE exams. ನಮಗೆ ಬಾಂಡ್ ಆರ್ಡರ್ 1 ಗೊತ್ತಿತ್ತಂದರೆ ಹೇಳಿದಲ್ಲ, ಬಾಂಡ್ ಆರ್ಡರ್ 1 ಗೊತ್ತಿತ್ತಂದರೆ ಬಾಂಡ್ ಸ್ಟ್ರೆಂತ್ ಗೊತ್ತಾಗುತ್ತೆ. ಎದಕ್ಕೆ ಗೊತ್ತಾಗುತ್ತೆ? ಫಾರ್ ಎಕ್ಸಾಂಪಲ್, ಈಗ ಬಾಂಡ್ ಆರ್ಡರ್ 1 ಇದೆ, ಬಾಂಡ್ ಆರ್ಡರ್ 1.5 ಇದೆ ಅಂತ ತಿಳ್ಕೊರಿ. ಬಾಂಡ್ ಸ್ಟ್ರೆಂತ್ ಹೆಂಗಿರ್ತಿದ್ದು, ದ ಬಾಂಡ್ ಆರ್ಡರ್ ಈಸ್ 1. ಈಗ ಒಂದು ಮಾಲಿಕ್ಯೂಲ್ದು ಬಾಂಡ್ ಆರ್ಡರ್ 1 ಇದೆ, ನೆಕ್ಸ್ಟ್ ಬಾಂಡ್ ಆರ್ಡರ್ ಈಸ್ 2 ಇದೆ ಅಂತ ತಿಳ್ಕೊರಿ, ಹೌದಾ? ಈಗ ಬಾಂಡ್ ಆರ್ಡರ್ ಯಾವುದು ಹೈಯೆಸ್ಟ್ ಇದೆ, 2 ಹೈಯೆಸ್ಟ್ ಇದೆನಾ. ಈಗ ಬಾಂಡ್ ಆರ್ಡರ್ 2 ಹೈಯೆಸ್ಟ್ ಇತ್ತಂದರೆ ಬಾಂಡ್ ಸ್ಟ್ರೆಂತ್ ಯಾವುದು ಹೈಯೆಸ್ಟ್ ಇರುತ್ತೆ, 2ನ ಹೈಯೆಸ್ಟ್ ಇರುತ್ತೆ. ಬಾಂಡ್ ಡಿಸೋಸಿಯೇಷನ್ ಯಾವುದು ಹೈಯೆಸ್ಟ್ ಇರುತ್ತೆ, 2ನೇ ಇರುತ್ತೆ. ನೆಕ್ಸ್ಟ್ 4th ಫ್ಯಾಕ್ಟರ್ ಇದ್ದ ಬಾಂಡ್ ಲೆಂತ್ ಹೆಂಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ದ್ಯಾಟ್ಸ್ ವೈ ಯು ಶುಡ್ ರಿಮೆಂಬರ್ ದಿಸ್ ಟೇಬಲ್. ಈ ಟೇಬಲ್ ಗೊತ್ತಿತ್ತಂದರೆ ನಾವು ಈಸಿಯಾಗಿ ಯಾವುದೇ ಬಾಂಡ್ ಆರ್ಡರ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಮತ್ತು ಬಾಂಡ್ ಲೆಂತ್ನ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆ, ಗೊತ್ತೈತಲ್ಲ. ಇದು 10 ಎಲೆಕ್ಟ್ರಾನಿಂದ 14 ಎಲೆಕ್ಟ್ರಾನ್ವರೆಗೂ 1, 1.5, 2, 2.5, 3. ನೆಕ್ಸ್ಟ್ 15 ಎಲೆಕ್ಟ್ರಾನ್ಸ್ ಟು 18 ಎಲೆಕ್ಟ್ರಾನ್ಸ್ ದಟ್ ಈಸ್ 2.5, 2, 1.5 ಮತ್ತು 1. ದಿಸ್ ಡಿಕ್ರೀಸಿಂಗ್ ಆರ್ಡರ್ ದಟ್ ಈಸ್ ಅಂದರೆ 2.5 ಆಯಿತು, ನೆಕ್ಸ್ಟ್ 2 ಆಯಿತು, 1.5 ಆಯಿತು, ನೆಕ್ಸ್ಟ್ ದಟ್ ಈಸ್ 1. ಇದು ಒಂದು ಟೇಬಲ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ಇದೆಯಲ್ಲ, ಬೇಕಾದರೆ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ. ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ಚೂಸ್ ಮಾಡಿದ್ದೀನಿ. ಸೊ ದಟ್ ಈಸ್ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದೀಸ್ ಆರ್ ದಿಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿ ಶುಡ್ ಕ್ಯಾಲ್ಕುಲೇಟ್ ದಿ ಬಾಂಡ್ ಆರ್ಡರ್ ಬೇಸ್ಡ್ ಆನ್ ವಾಟ್ ದಿಸ್ ಒನ್. ಈಗ ಏನು ಬರ್ದಿದ್ದೀನಲ್ಲ ನಾನು, ಈ ಟೇಬಲ್ ಏನು ಬರ್ದಿದ್ದೀನಲ್ಲ, ಸೊ ಇದನ್ನು ರೆಫರ್ ಮಾಡಬೇಕು, ಇದನ್ನು ರಿವೈಸ್ ಮಾಡ್ಕೋಬೇಕು, ಇದನ್ನು ಯೂಸ್ ಮಾಡ್ಕೊಂಡು ನಾವು ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಇದು ಬೋರಾನ್ 2, ಓಕೆ, B2 ಮಾಲಿಕ್ಯೂಲ್ ಇದೆ, ಇದ್ರದ್ದು ಬಾಂಡ್ ಆರ್ಡರ್
ನಾ ಹೇಳಬೇಕು. ಬಾಂಡ್ ಹೇಳಬೇಕಾದ್ರೆ ಫಸ್ಟ್ ಯು ನೋ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇದೆಲ್ಲ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಿತ್ತಂದರೆ ಬಾಂಡ್ ಆರ್ಡರ್ ಈಸಿಯಾಗಿ ಹೇಳ್ಬೋದು. ಈಗ ಬೋರಾನ್ 2 ಇದೆನಾ, ಅಂದರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಹಿಯರ್, ಬಿ ಅಂದರೆ ದಟ್ ಈಸ್ 5 ಎಲೆಕ್ಟ್ರಾನ್ಸ್, ನೆಕ್ಸ್ಟ್ 5 ಎಲೆಕ್ಟ್ರಾನ್ಸ್, ಟೋಟಲ್ 10 ಎಲೆಕ್ಟ್ರಾನ್ಸ್. ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ, ದಟ್ ಈಸ್ ಟೋಟಲ್ 10 ಎಲೆಕ್ಟ್ರಾನ್ಸ್. ಈಗ 10 ಎಲೆಕ್ಟ್ರಾನ್ಸ್ ಇತ್ತಂದರೆ ಹೌ ಮೆನಿ ಆರ್ ದ ಬಾಂಡ್ ಆರ್ಡರ್ ಆಫ್ ದಿ ದ್ಯಾಟ್ ಮಾಲಿಕ್ಯೂಲ್, ದಟ್ ಈಸ್ 1. ಸೊ ದ್ಯಾಟ್ಸ್ ವೈ ಇದ್ರದ್ದು ಬಾಂಡ್ ಆರ್ಡರ್ ಇದೆಯಲ್ಲ, ನೋ ಡೌಟ್ ನೀವು ಕಣ್ಣು ಮುಚ್ಕೊಂಡು ಬರಿಬೋದು, ದಟ್ ಈಸ್ ಬಾಂಡ್ ಆರ್ಡರ್ ಈಸ್ 1. ಓಕೆ. ಈಗ C2+, ಕಾರ್ಬನ್ 2 ಇದೆ, ಚಾರ್ಜ್ ಇದೆಲ್ಲ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಕೆಮಿಸ್ಟ್ರಿದಲ್ಲಿ ಏನಾದರೂ ಪ್ಲಸ್ ಮತ್ತು ಮೈನಸ್ ಅಂತ ಚಾರ್ಜ್ ಮೆನ್ಷನ್ ಮಾಡಿದಾಗ ಪ್ಲಸ್ ದ್ಯಾಟ್ ಇಂಡಿಕೇಟ್ಸ್ ದಿ ಲಾಸ್ ಆಫ್ ಎಲೆಕ್ಟ್ರಾನ್. ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅದರಿಂದ 1 ಎಲೆಕ್ಟ್ರಾನ್ ಲಾಸ್ ಆಗುತ್ತೆ ಅಂತ ಮೀನಿಂಗ್. +2 ಬರೆದಾಗ ಲಾಸ್ ಆಫ್ 2 ಎಲೆಕ್ಟ್ರಾನ್. ಚಾರ್ಜ್ ಏನಾದರೂ ಮೈನಸ್ ಇತ್ತಂದರೆ ದಟ್ ಈಸ್ ಗೇನ್ ಆಫ್ ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡಬೇಕು. ಇದರಲ್ಲಿ C2+ ಇದೆ. ಸೊ ಮೀನ್ಸ್ ಈ ಕಾರ್ಬನ್ ಇದೆಯಲ್ಲ, ಕಾರ್ಬನ್ ಅಂದರೆ ಟಚ್ ಅಟಮಿಕ್ ನಂಬರ್ ಇಸ್ 6 ಇದೆ. ಸೊ 12 ಎಲೆಕ್ಟ್ರಾನ್ಸ್. ಈಗ ಇದರಲ್ಲಿ ಪ್ಲಸ್ ಇದೆ. ಸೊ ದ್ಯಾಟ್ಸ್ ವೈ 12 ಎಲೆಕ್ಟ್ರಾನ್ಸ್ ಇದ್ದಿದ್ದನ್ನು ಒಂದು ಲೆಸ್ ಮಾಡಬೇಕು, ಒಂದು ಮೈನಸ್ ಮಾಡಬೇಕು. ಸೊ ಮೀನ್ಸ್ ಟೋಟಲ್ ದಟ್ ಈಸ್ 11 ಎಲೆಕ್ಟ್ರಾನ್ಸ್. ಓಕೆ, ಟೋಟಲ್ 11 ಎಲೆಕ್ಟ್ರಾನ್ಸ್ ಪ್ರೆಸೆಂಟ್. ಈಗ 11 ಎಲೆಕ್ಟ್ರಾನ್ಸ್ ಇತ್ತಂದರೆ ಬಟ್ ದ ಬಾಂಡ್ ಆರ್ಡರ್ ದಟ್ ಈಸ್ 1.5. ಬಾಂಡ್ ಆರ್ಡರ್ ಇದೆಯಲ್ಲ, ಸೊ ಬಾಂಡ್ ಆರ್ಡರ್ ಆಫ್ ದಿ ಮಾಲಿಕ್ಯೂಲ್ ಇದೆಯಲ್ಲ ದಟ್ ಈಸ್ 1.5. ನೆಕ್ಸ್ಟ್ N2+. ಈಗ N2+ ಇದೆಯಲ್ಲ ಸೇಮ್, ದಟ್ ಈಸ್ N2+ ಸೇಮ್ ಕ್ಯಾಲ್ಕುಲೇಟ್ ಮಾಡಬೇಕು. ನೈಟ್ರೋಜನ್ 7 to 2 ಅಂದರೆ ಎಷ್ಟಾಯಿತು, 14 ಎಲೆಕ್ಟ್ರಾನ್ಸ್. ಸೊ ಚಾರ್ಜ್ ಮೆನ್ಷನ್ ಮಾಡಿದಾರೆ, ಪ್ಲಸ್ ಅಂತ ಮೆನ್ಷನ್ ಮಾಡಿದಾರೆ, ಅಂದರೆ 1 ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೋಬೇಕು. ಅಂದರೆ ರಿಮೈನಿಂಗ್ ಹೌ ಮೆನಿ ಎಲೆಕ್ಟ್ರಾನ್ಸ್, ದಟ್ ಈಸ್ 13 ಎಲೆಕ್ಟ್ರಾನ್ಸ್. ಈಗ 13 ಎಲೆಕ್ಟ್ರಾನ್ಸ್ ಇತ್ತಂದರೆ ವಾಟ್ ದ ಬಾಂಡ್ ಆರ್ಡರ್, 13 ಎಲೆಕ್ಟ್ರಾನ್ಸ್ ಇತ್ತಂದ್ರೆ ವಾಟ್ ದ ಬಾಂಡ್ ಆರ್ಡರ್, ದಟ್ ಈಸ್ 2.5. ಇದು ಗೊತ್ತಿರಬೇಕು. ಈ ಆರ್ಡರ್ ಗೊತ್ತಿತ್ತಂದರೆ ದಟ್ ಈಸ್ ನಾವು ಈಸಿಯಾಗಿ ಬರಿಬೋದು. ಇಸ್ ಅ ಬಾಂಡ್ ಆರ್ಡರ್ ಆಫ್ C2+ ಮಾಲಿಕ್ಯೂಲ್ಸ್. ನೆಕ್ಸ್ಟ್ N2 ಅಂತ ಕೊಟ್ಟಿದ್ದಾರೆ. ಈಗ N2ದಲ್ಲಿ ದರ್ ಇಸ್ ನೋ ಲಾಸ್ ಆಫ್ ಎಲೆಕ್ಟ್ರಾನ್ ಆರ್ ಗೇನ್ ಆಫ್ ಎಲೆಕ್ಟ್ರಾನ್, ಜಸ್ಟ್ N2 ನ್ಯೂಟ್ರಲ್ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸೇಮ್ ಕ್ಯಾಲ್ಕುಲೇಷನ್ ಮಾಡಿದಾಗ ಹೌ ಮೆನಿ ಎಲೆಕ್ಟ್ರಾನ್, ದಟ್ ಇಸ್ ಟೋಟಲ್ 14 ಎಲೆಕ್ಟ್ರಾನ್ಸ್. 14 ಎಲೆಕ್ಟ್ರಾನ್ಸ್ ಇತ್ತಂದರೆ ಇಫ್ ಎನಿ ಮಾಲಿಕ್ಯೂಲ್ ದೇ ಹ್ಯಾವಿಂಗ್ ದಿ 14 ಎಲೆಕ್ಟ್ರಾನ್ಸ್ ದೆನ್ ವಾಟ್ ದ ಬಾಂಡ್ ಆರ್ಡರ್ ಕೇಳಿದಾಗ ದಟ್ ಈಸ್ 3. ಬಾಂಡ್ ಆರ್ಡರ್ ಇದೆಲ್ಲ 3 ಇರುತ್ತೆ. N2- ಅಂತ ಕೊಟ್ಟಿದ್ದಾರೆ. N2- ಅಂದರೆ ಸೊ N2ದಲ್ಲಿ 14 ಎಲೆಕ್ಟ್ರಾನ್ಸ್ ಇರ್ತಾವೆ, ಪ್ಲಸ್ ಮೈನಸ್ ಅಂತ ಕೊಟ್ಟಿದ್ದಾರೆ, ಇದರಿಂದ 1 ಎಲೆಕ್ಟ್ರಾನ್ ಪ್ಲಸ್ ಮಾಡಬೇಕು. ಟೋಟಲ್ ದಟ್ ಈಸ್ 15 ಎಲೆಕ್ಟ್ರಾನ್. ಟೋಟಲ್ 15 ಎಲೆಕ್ಟ್ರಾನ್ಸ್. ಓಕೆ. ಈಗ 15 ಎಲೆಕ್ಟ್ರಾನ್ಸ್ ಇತ್ತಂದರೆ ಟೋಟಲ್ 15 ಎಲೆಕ್ಟ್ರಾನ್ಸ್ ಇತ್ತಂದರೆ ಇವಾಗ ಏನು ಬರುತ್ತೆ, ಸೊ ಇದು 14 ಹೇಳಿದೆನಾ, 14 ಆದಮೇಲೆ ನೆಕ್ಸ್ಟ್ 15, 16, 17, 18 ಬಂತಂದರೆ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ನೀವು ಬಾಂಡ್ ಆರ್ಡರ್ ಇದೆಲ್ಲ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ದ್ಯಾಟ್ಸ್ ವೈ ಸೊ ಈಗ 15 ಎಲೆಕ್ಟ್ರಾನ್ಸ್ ಬಂತಂದರೆ ದಟ್ ಈಸ್ ಇಲ್ಲಿ 3 ಬಂತ, ಸೊ ದಟ್ ಈಸ್ 2.5. ಬಾಂಡ್ ಆರ್ಡರ್ ಈಸ್ 2.5. ನೆಕ್ಸ್ಟ್ O2 ಇದೆ. O2 ಮೀನ್ಸ್ ಟೋಟಲ್ ದಟ್ ಈಸ್ 16 ಎಲೆಕ್ಟ್ರಾನ್ಸ್. 14 ಎಲೆಕ್ಟ್ರಾನ್ಸ್ ಇದ್ದಾವೆ, ಚಾರ್ಜ್ ಮೆನ್ಷನ್ ಮಾಡಿಲ್ಲ, ಅಂದರೆ ಟೋಟಲ್ 14 ಎಲೆಕ್ಟ್ರಾನ್ಸ್ ಇರ್ತಾವೆ. ಈಗ 14 ಎಲೆಕ್ಟ್ರಾನ್ಸ್ ಹೊಡೆದ ಬಾಂಡ್ ಆರ್ಡರ್ ಇದು 14 ಇತ್ತಂದರೆ 3 ಬರುತ್ತೆ, 15 ಇತ್ತಂದರೆ 2.5 ಬರುತ್ತೆ, 16 ಇತ್ತಂದರೆ ದಟ್ ಈಸ್ 2. ದ ಬಾಂಡ್ ಆರ್ಡರ್ ಆಫ್ O2 ಮಾಲಿಕ್ಯೂಲ್ ಬರಿಬೇಕಾದ್ರೂ ಚೆಕ್ ಮಾಡ್ಬೋದಾ, ಅದು ಸ್ಟ್ರಕ್ಚರ್ನ ಬರಿಬೇಕಾದ್ರೂ ಬಾಂಡ್ ಆರ್ಡರ್ ಆಫ್ O2 ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು 2. ಐದರ್ ಯು ಕ್ಯಾನ್ ಯೂಸ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಯೂಸ್ ಮಾಡಿ ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೋದು ಬೈ ಯೂಸಿಂಗ್ ದ ಫಾರ್ಮುಲಾ BMO - ABMO/2 ಮಾಡಿದಾಗೂ ಬಾಂಡ್ ಆರ್ಡರ್ 2ನ ಬರುತ್ತೆ. ಓಕೆ. ಈಗ ನಾವು 7th ಎಕ್ಸಾಂಪಲ್, ಈಗ ಈ ಎಕ್ಸಾಂಪಲ್ ಟ್ರೈ ಮಾಡ್ಬೋದಾ, ಯಾವ ದಟ್ ಈಸ್ O2- ಅಂತ ಕೊಟ್ಟಾಗ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಈಗ ಟೋಟಲ್ ಇದರಲ್ಲಿ 16 ಎಲೆಕ್ಟ್ರಾನ್ಸ್ ಇರ್ತಾವೆ ಟೋಟಲ್, ಪ್ಲಸ್ ಇದು ಮೈನಸ್ ಚಾರ್ಜಿನ 1 ಎಲೆಕ್ಟ್ರಾನ್ ಪ್ಲಸ್ ಮಾಡಬೇಕು. ಸೊ ಟೋಟಲ್ ಹೌ ಮೆನಿ ಎಲೆಕ್ಟ್ರಾನ್ಸ್, ಟೋಟಲ್ ದಟ್ ಈಸ್ 17 ಎಲೆಕ್ಟ್ರಾನ್ಸ್. 17 ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆಯಿತು. ಈಗ 17 ಎಲೆಕ್ಟ್ರಾನ್ಸ್ ಇತ್ತಂದರೆ ಅದು 16 2 ಬಂತ, 17 ಎಲೆಕ್ಟ್ರಾನ್ಸ್ ಇತ್ತಂದರೆ ದಟ್ ಈಸ್ ಬಾಂಡ್ ಆರ್ಡರ್ ಈಸ್ ದ ಬಾಂಡ್ ಆರ್ಡರ್ ಆಫ್ O2- ಈಸ್ ದಟ್ ಈಸ್ 1.5. ದಟ್ ಈಸ್ 1.5. 8th ಒನ್. ಈಗ ಏನಾದರೂ ದಟ್ ಈಸ್ O2- ಅಂತ ಈ ರೀತಿ ಕೊಟ್ಟಾಗ, O2- ಅಂತ ಕೊಟ್ಟಾಗ ಇದ್ದದ್ದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟೋಟಲ್ 16 ಎಲೆಕ್ಟ್ರಾನ್ಸ್ ಇರ್ತಾವೆ, ಪ್ಲಸ್ -2 ಚಾರ್ಜ್ ಇದೆ 2 ಎಲೆಕ್ಟ್ರಾನ್ಸ್, ಟೋಟಲ್ ಇದೆಲ್ಲ ದಟ್ ಈಸ್ 18 ಎಲೆಕ್ಟ್ರಾನ್ಸ್. If any molecule they having the 18 electrons, which means the bond order is equal to 1. So these are some examples to calculate the bond order. New previous year NEET, CET, COMEDK exam, JEE exams refer ಮಾಡಬಹುದು. ಸೊ ಅದರಲ್ಲಿ
ಆಲ್ಮೋಸ್ಟ್ ಇವೇ ಮಾಲಿಕ್ಯೂಲ್ಸ್ ಇರ್ತಾವೆ. ಯಾವುದು B2 C2 ಪ್ಲಸ್ N2 ಪ್ಲಸ್ N2 ಮೈನಸ್ O2 ಮೈನಸ್ O2 ಮೈನಸ್ 2 ಈ ರೀತಿ ಇವೇ ಮಾಲಿಕ್ಯೂಲ್ಸ್ ಇರ್ತಾವೆ. ಇದನ್ನು ಕರೆಕ್ಟಾಗಿ ನೀವು ಓದ್ಕೊಂಡ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ದಿಸ್ ರಿಗಾರ್ಡಿಂಗ್ ದಿ ಬಾಂಡ್ ಆರ್ಡರ್. ಈಗ ನೆಕ್ಸ್ಟ್ ಇದೆಯಲ್ಲ ದಿಸ್ ಬಾಂಡ್ ಆರ್ಡರ್. ಈಗ ಬಾಂಡ್ ಆರ್ಡರ್ ನೋಟ್ ಅಂತ ಇದೆ, ಒಂದು ಪಾಯಿಂಟ್ಸನ್ನು ರಿಮೆಂಬರ್ ಮಾಡ್ಕೋಬೇಕು. ಈ ನೋಟದಲ್ಲಿ ಬಾಂಡ್ ಆರ್ಡರ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತಂದರೆ ದಟ್ ಈಸ್ ಸೇಮ್ ಬಾಂಡ್ ಆರ್ಡರ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಆರ್ ದಿ ಸೇಮ್. ಇದು ಮೀನಿಂಗ್ ಏನಪ್ಪ ಅಂದರೆ, ಈಗ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ಮಾಡ್ತೀರಿ ನೀವು. ಕ್ಯಾಲ್ಕುಲೇಷನ್ ಮಾಡಿದಾಗ ಅಥವಾ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದರೆ ವಾಟ್ ಯು ಮೀನ್ ಬೈ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಎರಡೂ ಮಾಲಿಕ್ಯೂಲ್ದಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತಂದರೆ ಅಂಥ ಒಂದು ಸ್ಪೀಸೀಸ್ದಲ್ಲಿ ಬಾಂಡ್ ಆರ್ಡರ್ ಯಾವತ್ತು ಇರುತ್ತೆ, ಸೇಮ್ ಇರುತ್ತೆ. ನೀವು ಯಾವುದರ ಐಸೋ ಎಲೆಕ್ಟ್ರಾನ್ ಕೊಟ್ಟು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ಮಾಡಂದಾಗ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು, ಇನ್ನೊಂದು ಸೇಮ್ ಇರುತ್ತೆ. ಬಿಕಾಸ್ ನೋಟ್ದಲ್ಲಿ ಇದೆಯಲ್ಲ, ಸೊ ದಟ್ ಈಸ್ ಬಾಂಡ್ ಆರ್ಡರ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಈಸ್ ಸೇಮ್. ದಟ್ ಈಸ್ one important points. For example, you can take the N2 molecules. ಈಗ ನೈಟ್ರೋಜನ್ ಮಾಲಿಕ್ಯೂಲ್ ಇದೆ ಅಂತ ತಿಳ್ಕೊರಿ, N2 molecule and that is CO molecule. This N2 molecules having the how many electrons total? N2 ಇದೆ, so atomic number of nitrogen is 7. 2 ಇದಾವೆ ಇಂಥವು, that is total how many electrons? That is 14 electrons. The atomic number ಎಷ್ಟು ಇರ್ತಲ್ಲ ಅಷ್ಟೇ ಎಲೆಕ್ಟ್ರಾನ್ಸ್ ಇರ್ತಾವೆ until and unless that is loss of electron or gain of electron. So 14 electrons come to that is carbon monoxide or carbonyl group. So here carbon is a 6 electron, this is oxygen is a 8 electrons, total that is 14 electrons. ಹೌದಾ? ಈಗ N2 ಮತ್ತು CO ಎಲೆಕ್ಟ್ರಾನ್ಸ್ ಎಷ್ಟು ಬಂತು, 14 ಬಂತು. ಅಂದರೆ ದೀಸ್ ಆರ್ ದಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಐಸೋ ಎಲೆಕ್ಟ್ರಾನಿಕ್ ಇತ್ತಂದರೆ ಬಾಂಡ್ ಆರ್ಡರ್ ಏನಿರುತ್ತೆ, ಸೇಮ್ ಇರುತ್ತೆ. ನಾವು 14 ಬಂತಂದ್ರೆ ಯಾವ ರೀತಿ ಬರ್ತೀವಿ ನಾವು, 14 ಎಲೆಕ್ಟ್ರಾನ್ಸ್ ಏನಾದರೂ ಇತ್ತಂದರೆ ಸೊ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 3. ಸೊ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 3, ದಟ್ ಈಸ್ N ಟ್ರಿಪಲ್ ಬಾಂಡ್ N ಅಂತ ಬರ್ತೀವಿ ನಾವು. ಹೌದಾ? ಸೊ ಈಗ ಸೇಮ್ ಫಾರ್ ದಿ CO ಮಾಲಿಕ್ಯೂಲ್ 14 ಎಲೆಕ್ಟ್ರಾನ್ಸ್ ಇದೆ, ಸೊ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು ದಟ್ ಈಸ್ 3. ಸ್ಟ್ರಕ್ಚರ್ ಬರಿಬೇಕಾದ್ರೆ C ತ್ರಿಬಲ್ ಬಾಂಡ್ O ಅಂತ ಬರ್ತೀವಿ ನಾವು. ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್. ನೆಕ್ಸ್ಟ್ ಈಗ ಸೆಕೆಂಡ್ ಕ್ವಶನ್ ಚೂಸ್ ಮಾಡಿದ್ದೀನಿ, ದಟ್ ಈಸ್ ಅರೇಂಜ್ ದ ಫಾಲೋವಿಂಗ್. ನೀವು ಇದನ್ನು ಓದ್ಬೋದು. ಸೊ ಯಾರೆಲ್ಲ PUC ವಿದ್ಯಾರ್ಥಿ ನೋಡ್ತಾ ಇದ್ದೀರಿ, ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಅರೇಂಜ್ ದ ಫಾಲೋವಿಂಗ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬಾಂಡ್ ಲೆಂತ್ ಅಂತ ಕೇಳಿದ್ದಾರೆ. 3 ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ಇದು ಫಸ್ಟ್ ಒನ್, ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್. 3 ಮಾಲಿಕ್ಯೂಲ್ಸ್ ಇದೆ. ಈ ಮಾಲಿಕ್ಯೂಲ್ದು ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬಾಂಡ್ ಲೆಂತ್ ಬರಿಬೇಕು. ಈಗ ಬಾಂಡ್ ಲೆಂತ್ ಅಂತ ಕೇಳಿದಾಗ ನಾವು ಮೊದಲು ಏನು ಮಾಡಬೇಕು, ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ಬಾಂಡ್ ಆರ್ಡರ್ ಗೊತ್ತಿತ್ತಂದರೆ ಬಾಂಡ್ ಸ್ಟ್ರೆಂತ್ ಹೇಳ್ಬೋದು. ಹೌದಾ? ಬಾಂಡ್ ಆರ್ಡರ್ ನಮಗೆ ಗೊತ್ತಿತ್ತಂದರೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿನ ಹೇಳ್ಬೋದು. ಬಾಂಡ್ ಆರ್ಡರ್ ಗೊತ್ತಿತ್ತಂದರೆ ನಾವು ಬಾಂಡ್ ಲೆಂತನ್ನು ಹೇಳ್ಬೋದು. ಗೊತ್ತಾಯ್ತಾ? ಸೊ ಇವಾಗ ನೀವು ಏನು ಮಾಡಿರಿ, ಸಿಂಪಲಾಗಿ ಏನು ಯೂಸ್ ಮಾಡ್ಕೋಬೇಕು, ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ N2 ಮಾಲಿಕ್ಯೂಲ್ ಇದೆ. N2 ಮೀನ್ಸ್ ಹೌ ಮೆನಿ ಎಲೆಕ್ಟ್ರಾನ್ಸ್, ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ, 14 ಎಲೆಕ್ಟ್ರಾನ್ಸ್ ಇರ್ತಾವೆ ಇದರಲ್ಲಿ. ಹೌದಾ? ಈಗ 14 ಎಲೆಕ್ಟ್ರಾನ್ಸ್ ಬಂತಂದರೆ ನಾವಿದಿಲ್ಲ ಬಾಂಡ್ ಆರ್ಡರ್ ಎಷ್ಟು ಇರ್ತಿದ್ದು, ಬಾಂಡ್ ಆರ್ಡರ್ ಈಸ್ 3. 14 ಎಲೆಕ್ಟ್ರಾನ್ಸ್ ಇದೆ, ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 14, ದ ಬಾಂಡ್ ಆರ್ಡರ್ ಎಷ್ಟು ಇರುತ್ತೆ, ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ ಇದು N2 ಮಾಲಿಕ್ಯೂಲ್. ಕಮ್ ಟು ದಿ C2 ಮಾಲಿಕ್ಯೂಲ್ಸ್. ಹೌ ಮೆನಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಲ್ಲ ದಟ್ ಈಸ್ 12 ಎಲೆಕ್ಟ್ರಾನ್ಸ್. ಹೌದಾ? ಸೊ 12 ಎಲೆಕ್ಟ್ರಾನ್ಸ್ ಇತ್ತಂದರೆ ನಾವು ಇಲ್ಲಿ ಬರ್ದಿದ್ದ ಈ ಟೇಬಲ್ ನೆನ್ಪಿಟ್ಕೋಬೇಕಾ. 12 ಎಲೆಕ್ಟ್ರಾನ್ಸ್ ಇತ್ತಂದರೆ ಇದು 10 ಎಲೆಕ್ಟ್ರಾನ್ಸ್ ಅಂದರೆ 1.1 ಇರುತ್ತೆ, 11 ಎಲೆಕ್ಟ್ರಾನ್ಸ್ ಅಂದರೆ ದಟ್ ಇಸ್ 1.5 ಇರುತ್ತೆ. 12 ಎಲೆಕ್ಟ್ರಾನ್ಸ್ ಅಂದರೆ ಎಷ್ಟಿರುತ್ತೆ ಟೋಟಲ್, ದಟ್ ಈಸ್ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 2. 10 ಎಲೆಕ್ಟ್ರಾನ್ಸ್ ಇತ್ತಂದರೆ 1 ಬರ್ತಾ, 11 ಬಂತಂದರೆ 1.5 ಬರ್ತಾ, 12 ಇದೆ ದಟ್ ಈಸ್ 2. ಥರ್ಡ್ ಬರಿ ಇವಾಗ B2 ಇದೆನಾ, B2 ಅಂದರೆ ಬೋರಾನ್. ಇದರಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ ಮನಿ ದಟ್ ಈಸ್ 10 ಎಲೆಕ್ಟ್ರಾನ್ಸ್. 10 ಎಲೆಕ್ಟ್ರಾನ್ಸ್ ಅಂದರೆ ಬಾಂಡ್ ಎಷ್ಟು ಬರ್ತಾ, 1 ಬರ್ತಾ. N2 3 ಬಂತು, C2 3 ಬಂತು, ಅಂದರೆ B2 ಮಾಲಿಕ್ಯೂಲ್ ಎಷ್ಟು ಬಂತು, 1 ಬಂತು. ಅದನ್ನು ಮೊದಲು ಏನು ಮಾಡ್ಕೋಬೇಕು, ಬಾಂಡ್ ಆರ್ಡರ್ ಗೊತ್ತಾಯ್ತಾ ನಮ್ಗೆ. ಸೊ ರೈಟ್ ದಿ ಬಾಂಡ್ ಆರ್ಡರ್, ದಟ್ ಈಸ್ N2 ಈಸ್ ಗ್ರೇಟರ್ ದ್ಯಾನ್ ಬಾಂಡ್ ಆರ್ಡರ್ ಇದು N2 ಈಸ್ ಗ್ರೇಟರ್ ದ್ಯಾನ್ C2 ಮಾಲಿಕ್ಯೂಲ್ಸ್ ಈಸ್ ಗ್ರೇಟರ್ ದ್ಯಾನ್ ದಟ್ ಈಸ್ B2 ಮಾಲಿಕ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಇದು ಬಾಂಡ್ ಆರ್ಡರ್ ಆಯಿತು. ಇವಾಗ ಬಾಂಡ್ ಲೆಂತ್ ಹೇಳಬೇಕು. ಹೌದಾ? ಕ್ವಶನ್ ಕೇಳಿದಾರೆ ಬಾಂಡ್ ಲೆಂತ್. ನಮಗೇನು ಗೊತ್ತಿರಬೇಕು, ಬಾಂಡ್ ಆರ್ಡರ್ ಮತ್ತು ಬಾಂಡ್ ಲೆಂತ್ ಇದೆಯಲ್ಲ
ಬೋತ್ ಆರ್ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಈಚ್ ಅದರ್. ಅಂದರೆ ಇದು ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಯ್ತಂದರೆ ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಬಾಂಡ್ ಲೆಂತ್ನ ಬರಿಬೇಕಾದ್ರೆ ಹೈಯೆಸ್ಟ್ ಯಾವ್ದು ಇರುತ್ತೆ? ಈಗ ಇದು ಬಾಂಡ್ ಆರ್ಡರ್ 8-3 ಇದೆಯಾ, ಅದೆಷ್ಟಿದೆ? 1 ಇದೆ. ಬಾಂಡ್ ಆರ್ಡರ್ ಯಾವುದು ಕಡಿಮೆ ಇರುತ್ತಲ್ಲ ಅದ್ರದ್ದು ಬಾಂಡ್ ಲೆಂತ್ ಇದೆಯಲ್ಲ ಇನ್ಕ್ರೀಸ್ ಇರುತ್ತೆ, ಅದ್ರದ್ದು ಹೈಯರ್ ವ್ಯಾಲ್ಯೂ ಇರುತ್ತೆ. ಸೊ ದ್ಯಾಟ್ಸ್ ವೈ ಹಿಯರ್ B2 ಈಸ್ ಗ್ರೇಟರ್ ದೆನ್ C2 ಮಾಲಿಕ್ಯೂಲ್ಸ್ ಈಸ್ ಗ್ರೇಟರ್ ದೆನ್ ದಟ್ ಈಸ್ N2 molecules. So that is bond order is 1, bond order is 2, the bond order is 3. So there is a regarding bond order ಮತ್ತು bond length comparison ಮಾಡಿ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. This is a second example.